ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಮನಸಾರೆ ಕನ್ನಡ. ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ, ಯಾಕಂದರೆ ನಾನು ಹಾಕೋ ಪ್ರತಿ ವಿಡಿಯೋಸ್ನ ನೀವು ಮೊದಲು ನೋಡ್ಬೋದು. ನಾನಿವತ್ತು ಭಾರತದ ಬಂದರು ನಗರ ಕೇರಳದ ಕೊಚ್ಚಿನಲ್ಲಿದ್ದೀನಿ. ಕೊಚ್ಚಿನ ಕೆಲವು ಪ್ಲೇಸ್ಗಳನ್ನು ನಾನು ನಿಮಗೆ ಇವತ್ತು ತೋರಿಸ್ತೀನಿ. ಸುಮಾರು 200 ವರ್ಷಗಳ ಕಾಲ ಬ್ರಿಟಿಷರು ನಮ್ಮ ಭಾರತವನ್ನು ಆಳಿದ್ರು. ಮುಂದೆ ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು ಕೂಡ ಭಾರತಕ್ಕೆ ಬಂದರು. ವ್ಯಾಪಾರದ ದೃಷ್ಟಿಯಿಂದ ಬಂದಂಥವರು ಭಾರತದಲ್ಲೇ ಉಳ್ಕೊಂಡ್ರು ಕೂಡ. ಇದಕ್ಕೂ ಮುಂಚೆ 11ನೇ ಶತಮಾನದಲ್ಲಿ ಜಿಯೋಸ್ ಇಲ್ಲಿ ಬಂದು ನೆಲೆಸಿದ್ರು ಅಂತ ಕೂಡ ಹೇಳಲಾಗಿದೆ. ಇರಾಕ್ನಿಂದ ವಲಸೆ ಹೋದಂತಹ ಯಹೂದಿಗಳು ವಿಶ್ವದಾದ್ಯಂತ ಸಂಚಾರ ಮಾಡ್ತಾರೆ. ಅದರಲ್ಲಿ ಒಂದಷ್ಟು ಮಂದಿ ಭಾರತಕ್ಕೆ ಬಂದು ನೆಲೆಸ್ತಾರೆ. ಈ ಯಹೂದಿಗಳಿಗೆ ಆಶ್ರಯ ಕೊಟ್ಟಂತ ಜಾಗವೇ ಈ ಕೇರಳ. ಹಾಗೂ ಇಲ್ಲಿ ಏನು ಇವತ್ತು ನಾವು ನೋಡ್ತಾ ಇದ್ದೀವಿ, ಈ ಕೇರಳದ ಕೊಚ್ಚಿನ್ ಮತ್ತು ಈ ಭಾಗದಲ್ಲಿ ಇರುವಂತಹ ಕೆಲವು ಸ್ಥಳಗಳಲ್ಲಿ ಈಗಲೂ ಕೂಡ ಅವರದೇ ಶೈಲಿಯ ಮನೆಗಳನ್ನ ನಾವು ನೋಡ್ಬೋದು. ಇದು ಈಗ ನೀವು ನೋಡ್ತಾ ಇರೋದು ಕೇರಳದ ಕೊಚ್ಚಿಯಲ್ಲಿ ಇರುವಂತಹ ಐತಿಹಾಸಿಕ ಜಿಯೋ ಟೌನ್. ಇದು ಈ ಪ್ರದೇಶದಲ್ಲಿ ಪೂರ್ತಿಯಾಗಿ ಜಿಯೋಸ್ ಆಶ್ರಯ ಪಡೆದಿರ್ತಾರೆ. ಸಿನಗಾಯಿಗೆ ಹೆಸರುವಾಸಿಯಾಗಿದೆ ಕೂಡ ಇದು. ವೇನ್ ಮತ್ತು ಜಿಯೋ ಟೌನ್ನ ರಸ್ತೆಗಳು ಪುರಾತನ ಮತ್ತು ಅಪರೂಪದ ಕಟ್ಟಡಗಳಿಂದ ಕೂಡಿದೆ. ಇಲ್ಲಿನ ವ್ಯಾಪಾರ ಮಾರುಕಟ್ಟೆ ವಿಭಿನ್ನ ಮತ್ತು ವಿಶೇಷ. ಪೋರ್ಚುಗೀಸರ ಶೈಲಿಯ ಮನೆಗಳು ವಿಭಿನ್ನವಾಗಿ ಕಾಣಿಸುತ್ತೆ. ಕೇರಳದ ಕರಕುಶಲ ಮತ್ತು ಸುಗಂಧ ದ್ರವ್ಯಗಳ ಜೊತೆಗೆ ಪ್ರಾಚೀನ ವಸ್ತುಗಳ ಕೆತ್ತನೆಗಳು ಮತ್ತು ವಿಂಟೇಜ್ ಸಂಗ್ರಹಗಳನ್ನು ಕೂಡ ನಾವಿಲ್ಲಿ ನೋಡಬಹುದು. ವಿಶಾಲವಾದ ರಸ್ತೆ, ಅಕ್ಕಪಕ್ಕದಲ್ಲಿ ಮಳಿಗೆಗಳು, ಕೆಫೆಗಳು, ಕಲಾತ್ಮಕ ವಸ್ತುಗಳು, ತಿಂಡಿ ತಿನಿಸುಗಳು ಎಲ್ಲವೂ ಕೂಡ ನಾವು ಈ ಪಾರಂಪರಿಕ ಕಟ್ಟಡಗಳಲ್ಲಿ ವ್ಯಾಪಕವಾಗಿ ಹರಡಿರೋದನ್ನ ನಾವು ನೋಡಬಹುದು. ವ್ಯಾಪಾರ ಮಾಡ್ತಿರೋರು ನಮಗೆ ನೀವು ನೋಡ್ತಾ ಇರೋ ಹಾಗೆ ಎಲ್ಲಾ ರೀತಿಯ ಹಳೆಯ ವಸ್ತುಗಳು, ಕರಕುಶಲ ವಸ್ತುಗಳ ಒಂದು ಸಂಗ್ರಹ ಎಲ್ಲವನ್ನು ಕೂಡ ವ್ಯಾಪಾರಕ್ಕೆ ಇಡಲಾಗಿದೆ. ಪೋರ್ಚುಗೀಸರ ಶೈಲಿಯ ಕಟ್ಟಡಗಳನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ನೋಡಿ, ಇಲ್ಲಿಯ ಮನೆಗಳನ್ನ ಗಮನಿಸೋದಾದ್ರೆ ಇಲ್ಲಿಯ ಡೋರ್ಗಳನ್ನು ನೋಡಿ. ಇಲ್ಲಿ ಇದಕ್ಕೆ 4 ಡೋರ್ಗಳನ್ನ ಹೊಂದಿರುವಂತದ್ದು. ಈ ಡೋರ್ಗಳು 4 ಕೂಡ ಓಪನ್ ಮಾಡಬಹುದು. ಹಾಗೆ ಕಿಟಕಿಗಳು ಕೂಡ ವಿಶೇಷವಾಗಿದೆ. ಇಲ್ಲಿ ಆ ಕಿಟಕಿಗಳಿಗೆ ಗ್ಲಾಸ್ ಅನ್ನ ಫಿಕ್ಸ್ ಮಾಡಿರ್ತಾರೆ, ಮತ್ತೆ ಅದರ ಮಧ್ಯ ರಾಡ್ಗಳನ್ನು ಕೂಡ ಫಿಕ್ಸ್ ಮಾಡಿರ್ತಾರೆ. ಎಷ್ಟು ವಿಭಿನ್ನವಾಗಿದೆ ಅಂದ್ರೆ ಇದೆಲ್ಲವೂ ಕೂಡ ಇಂದಿಗೂ ಮುಂಚೆ ಹೇಗಿತ್ತೋ ಅದೇ ರೀತಿಯಾದಂತ ಶೈಲಿಯಲ್ಲಿ ಯಾವುದೇ ವ್ಯತ್ಯಾಸ ಕೂಡ ಇಲ್ಲ. ರಸ್ತೆಯುದ್ದಕ್ಕೂ ಜನಪ್ರಿಯ ಮತ್ತು ಪುರಾತನ ಅಂಗಡಿಗಳಿವೆ. ಎಲ್ಲವೂ ವಿಭಿನ್ನ ಮತ್ತು ವೈವಿಧ್ಯತೆಯಿಂದ ಕೂಡಿದ್ದು ನೋಡುಗರನ್ನ ಮೋಡಿ ಮಾಡುತ್ತದೆ. ಇಲ್ಲಿರುವಂತಹ ಅಂಗಡಿಗಳ ಸಾಲುಗಳನ್ನ ನೋಡೋದಕ್ಕೆ ಒಂದು ರೀತಿಯ ಚಂದ. ಇನ್ನು ಹೊರಭಾಗದಲ್ಲಿ ಇರುವಂತಹ ರಸ್ತೆಗಳನ್ನ ನೋಡೋದಾದ್ರೆ ಎಷ್ಟು ಚೆನ್ನಾಗಿ ನೀಟಾಗಿ ಸ್ವಚ್ಛವಾಗಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಹಾಗೂ ಅಕ್ಕಪಕ್ಕಗಳಲ್ಲಿ ವಿಶ್ರಮಿಸುವುದಕ್ಕೋಸ್ಕರ ಅಲ್ಲಿ ಕುಳಿತುಕೊಳ್ಳಲು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಅದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೂ ರೆಸ್ಟ್ ಕೂಡ ಮಾಡಬಹುದು ಅಲ್ಲಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚು ವಿಡಿಯೋಗಳನ್ನು ನಾನು ನಿಮಗೋಸ್ಕರ ತಗೊಂಡು ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.